ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆಯ ಆಧಾರ ಸ್ತಂಭ. ಮನೆ ಅನ್ನೋದು ಕೇವಲ ಗೋಡೆಗಳು, ಬಾಗಿಲುಗಳು, ಮೇಲ್ಛಾವಣಿಯನ್ನು ಒಳಗೊಂಡ ಕಟ್ಟಡವಲ್ಲ. ಅದು ಭಾವನೆಗಳ ಮೇಳ, ಸಂಬಂಧಗಳ ಜಾಲ, ನೆನಪುಗಳ ಸಂಕಲನ. ಆ ಮನೆಯನ್ನು ಹಿಡಿದು ನಿಲ್ಲಿಸುವ ಒಂದು ಆಧಾರ ಸ್ತಂಭ ಇರುತ್ತದೆ. ಕೆಲವೊಮ್ಮೆ ಅದು ತಂದೆ, ಕೆಲವೊಮ್ಮೆ ತಾಯಿ, ಕೆಲವೊಮ್ಮೆ ದೊಡ್ಡ ಅಣ್ಣ, ಇನ್ನೊಮ್ಮೆ ಒಬ್ಬ ಹೆಣ್ಣು. ಈ ಕತೆ ಅಂತಹ ಒಬ್ಬ ಆಧಾರ ಸ್ತಂಭದ ಬಗ್ಗೆ ಇದೆ. ಗೌರಿ ಒಂದು ಸಾಮಾನ್ಯ ಗೃಹಿಣಿ. ಅವಳ ಜೀವನದಲ್ಲಿ ದೊಡ್ಡ ಕನಸುಗಳೇನೂ ಇರಲಿಲ್ಲ. ಆದರೆ ಅವಳ ಹೃದಯದಲ್ಲಿ ದೊಡ್ಡ ಹೊಣೆಗಾರಿಕೆಗಳು ಇದ್ದವು. ಗಂಡ ರಮೇಶ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇಬ್ಬರು ಮಕ್ಕಳು, ವಿದ್ಯಾ ಮತ್ತು ಕಿರಣ್. ಇವರ ಮನೆ ಒಂದು ಸಣ್ಣ ಪಟ್ಟಣದಲ್ಲಿ ಇತ್ತು. ಅಷ್ಟೊಂದು ಆರ್ಥಿಕವಾಗಿ ಬಲವಾಗಿ ಇರಲಿಲ್ಲ, ಆದರೆ ಪ್ರೀತಿ ಮತ್ತು ನಂಬಿಕೆಯಿಂದ ತುಂಬಿತ್ತು. ಒಂದು ದಿನ ಅನಿರೀಕ್ಷಿತವಾಗಿ ರಮೇಶ್ ಕೆಲಸ ಕಳೆದುಕೊಂಡ. ಆ ದಿನದಿಂದಲೇ ಮನೆಯಲ್ಲೊಂದು ಬದಲಾವಣೆ ಶುರುವಾಯಿತು. ಮೊದಲಿನಂತೆ ನಗುವುದು ಕಡಿಮೆಯಾದವು, ಮಾತುಗಳು ಭಾರವಾದವು. ಹಣದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ರಮೇಶ್ ನಿಧಾನವಾಗಿ ಮನಸ್ಸಿನಿಂದ ಕುಗ್ಗತೊಡಗಿದ. ನಾನು ಏನು ಮಾಡಲಿ ಗೌರಿ, ನನ್ನಿಂದ ಏನೂ ಆಗುತ್ತಿಲ್ಲ ಅಂತ ಅವನು ಹೇಳಿದಾಗ ಗೌರಿ ಮೃದುವಾಗಿ ನಗುತ್ತಾ, ನೀವು ಇದ್ದೀರಲ್ಲ ಅದು ಸಾಕು, ನಾವು ಇದನ್ನು ಎದುರಿಸೋಣ ಅಂತ ಧೈರ್ಯ ತುಂಬಿದಳು. ಆ ದಿನದಿಂದ ಗೌರಿ ಮನೆಯ ಆಧಾರ ಸ್ತಂಭವಾಗಿ ಬಿಟ್ಟಳು. ಅವಳು ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಪಕ್ಕದ ಮನೆಗಳಲ್ಲಿ ಕೆಲಸಕ್ಕೆ ಹೋಗತೊಡಗಿದಳು. ಕೆಲವೊಮ್ಮೆ ಅಡುಗೆ ಕೆಲಸ, ಕೆಲವೊಮ್ಮೆ ಸ್ವಚ್ಛತೆ. ಯಾವ ಕೆಲಸವೂ ಅವಳಿಗೆ ಚಿಕ್ಕದಾಗಿ ಇರಲಿಲ್ಲ. ಅವಳ ಕಣ್ಣುಗಳಲ್ಲಿ ಇದ್ದಿದ್ದು ಒಂದೇ ಗುರಿ, ತನ್ನ ಕುಟುಂಬವನ್ನು ಉಳಿಸಬೇಕು. ಮಕ್ಕಳು ಮೊದಲಿಗೆ ಅರ್ಥ ಮಾಡಿಕೊಳ್ಳಲಿಲ್ಲ. ಅಮ್ಮ, ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ ಅಂತ ಕೇಳಿದಾಗ ಗೌರಿ ನಗುತ್ತಾ ಹೇಳಿದಳು, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕನಸುಗಳಿಗೆ ಎಂದಳು. ಕಾಲ ಕಳೆಯುತ್ತಾ ಹೋದಂತೆ ವಿದ್ಯಾ ಮತ್ತು ಕಿರಣ್ ತಮ್ಮ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳತೊಡಗಿದರು. ಅವರು ಕೂಡ ಓದಿನಲ್ಲಿ ಹೆಚ್ಚು ಗಮನ ಕೊಡತೊಡಗಿದರು. ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ಬಲವಾಗತೊಡಗಿದರು. ಒಂದು ದಿನ ಶಾಲೆಯಲ್ಲಿ ವಿದ್ಯಾ ಫಸ್ಟ್ ರ್ಯಾಂಕ್ ತಂದುಕೊಂಡಳು. ಅವಳು ಪ್ರಮಾಣ ಪತ್ರವನ್ನು ಹಿಡಿದು ಮನೆಗೆ ಬಂದು ಖುಷಿಯಿಂದ, ಅಮ್ಮ, ಇದು ನಿನ್ನದು ಅಂತ ಹೇಳಿ ಕೊಟ್ಟಳು. ಆ ಕ್ಷಣ ಗೌರಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅದು ದುಃಖದ ಕಣ್ಣೀರು ಅಲ್ಲ, ಸಂತೋಷದ ಕಣ್ಣೀರು. ರಮೇಶ್ ಕೂಡ ನಿಧಾನವಾಗಿ ತನ್ನ ಆತ್ಮವಿಶ್ವಾಸವನ್ನು ಮರಳಿ ಪಡೆಯತೊಡಗಿದ. ಕೆಲವು ತಿಂಗಳುಗಳ ನಂತರ ಅವನಿಗೆ ಮತ್ತೆ ಕೆಲಸ ಸಿಕ್ಕಿತು. ಮನೆ ಮತ್ತೆ ಹಳೆಯ ನಗುವಿನಿಂದ ತುಂಬಿತು. ಆದರೆ ಈ ಬಾರಿ ಆ ನಗುವಿನ ಹಿಂದೆ ಒಂದು ದೊಡ್ಡ ಪಾಠ ಇತ್ತು. ಒಂದು ಸಂಜೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು. ರಮೇಶ್ ಗೌರಿಯ ಕಡೆ ನೋಡುತ್ತಾ ಹೇಳಿದ, ಈ ಮನೆ ನಿಂತಿದೆ ಅಂದರೆ ಅದು ನಿನ್ನಿಂದ ಗೌರಿ, ನೀನೇ ನಮ್ಮ ಮನೆಯ ಆಧಾರ ಸ್ತಂಭ ಎಂದನು. ಗೌರಿ ನಗುತ್ತಾ, ಮನೆ ಎಂದರೆ ಒಬ್ಬರ ಮೇಲೆ ನಿಂತಿರೋದು ಅಲ್ಲ, ನಾವು ಎಲ್ಲರೂ ಸೇರಿ ನಿಂತಾಗ ಮಾತ್ರ ಅದು ಮನೆ ಆಗುತ್ತದೆ ಎಂದಳು. ಆ ಮಾತು ಎಲ್ಲರ ಹೃದಯದಲ್ಲಿ ಅಚ್ಚು ಅಳಿಯದಂತೆ ಉಳಿಯಿತು. ಕಾಲಕ್ರಮೇಣ ವಿದ್ಯಾ ಒಳ್ಳೆ ಉದ್ಯೋಗ ಪಡೆದುಕೊಂಡಳು. ಕಿರಣ್ ಕೂಡ ತನ್ನ ಕನಸಿನ ದಾರಿಯಲ್ಲಿ ಮುಂದೆ ಸಾಗತೊಡಗಿದನು. ಅವರು ಯಾವಾಗಲೂ ತಮ್ಮ ತಾಯಿಯ ಕಷ್ಟವನ್ನು ಮರೆಯಲಿಲ್ಲ. ಒಂದು ದಿನ ವಿದ್ಯಾ ತನ್ನ ಸ್ನೇಹಿತೆಗೆ ಹೇಳಿದಳು, ನಮ್ಮ ಮನೆಯ ನಿಜವಾದ ಹೀರೋ ಅಂದರೆ ನಮ್ಮ ಅಮ್ಮ, ಅವಳು ಇರಲಿಲ್ಲ ಅಂದರೆ ನಾವು ಇಲ್ಲ ಎಂದಳು. ಈ ಕತೆ ನಮಗೆ ಒಂದು ಸತ್ಯವನ್ನು ಹೇಳುತ್ತದೆ. ಮನೆಯ ಆಧಾರ ಸ್ತಂಭ ಅಂದರೆ ಯಾವಾಗಲೂ ಬಲಿಷ್ಠನಾಗಿರಬೇಕು ಎಂದು ಅಲ್ಲ,
ಕೆಲವೊಮ್ಮೆ ನಗುತ್ತಿರುವ, ಮೌನವಾಗಿ ಕಷ್ಟಪಡುವ, ಎಲ್ಲರನ್ನು ಕಾಪಾಡುವ ಹೃದಯವೇ ಆ ಸ್ತಂಭವಾಗಿರುತ್ತದೆ. ಮನೆಯ ಆಧಾರ ಸ್ತಂಭ ಎಂದರೆ ಪ್ರೀತಿ, ತ್ಯಾಗ ಮತ್ತು ನಂಬಿಕೆ. ಅದು ಗೋಚರಿಸುವುದಿಲ್ಲ, ಆದರೆ ಅದರ ಬಲವೇ ಮನೆ ನಿಲ್ಲುವುದು ಅಂತ. ಕತೆ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಮನೆಯ ಆಧಾರ ಸ್ತಂಭ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಇದೇ ರೀತಿಯ ಮೋಟಿವೇಶನ್ ಕತೆಗಳಿಗಾಗಿ ನನ್ನ ಚಾನಲ್ ಫಾಲೋ ಮಾಡ್ತೀರಾ ಅಲ್ವಾ? ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.